ಗಿಲ್ಲಿಗೆ ತುಂಬಾ ದೊಡ್ಡ ಮೋಸ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಡೆವಿಲ್ ಸಿನಿಮಾ ಟ್ರೈಲರ್ನ ಬಿಗ್ ಬಾಸ್ ಅಲ್ಲಿ ಪ್ಲೇ ಮಾಡಲಿಲ್ಲ. ಏನೇ ಇರಲಿ ಅಲ್ಲಿ ಸುದೀಪ್ ಸರ್ ಹೆಸರು ಬರೋಕ್ಕೆ ಇಷ್ಟಪಡಲ್ಲ ಅವರು. ಸುದೀಪ್ ಸರ್ ಹೆಸರು ಹೇಳಲಿ. ಮಾಡಬೇಕು ಮಾಡಬಾರ್ದು, ರಾತ್ರಿ ಅವ್ನ ಹೆಂಡತಿ ಪಕ್ಕದಲ್ಲಿ ಮನಗ್ಬೋದಾ ಮನಗಬಾರ್ದ ಚಾನಲ್ ನೀವು ಡಿಸೈಡ್ ಮಾಡ್ತೀರಮ್ಮ. ದರ್ಶನ್ ಸರ್ ಇರೋ ಜಾಗದಲ್ಲಿ ಸುದೀಪ್ ಸರ್ ಬರಬಾರ್ದು, ಸುದೀಪ್ ಸರ್ ಹೆಸರು ಬರಬಾರ್ದು ಅಂದಮೇಲೆ ಸುದೀಪ್ ಸರ್ ಇರೋ ಜಾಗದಲ್ಲಿ ದರ್ಶನ್ ಸರ್ನ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲಮ್ಮ, ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 12 ತುಂಬಾ ಚೆನ್ನಾಗಿ ಬರ್ತಾ ಇದೆ. ಗಿಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ. ಎಲ್ಲರನ್ನೂ ನಗಿಸಿ ಹೊಟ್ಟೆ ನೋವು ಬರೋ ಅಷ್ಟು ನಗಿಸ್ತಾ ಇದ್ದಾನೆ. ಫೇಮಸ್ ಆಗಿದ್ದಾನೆ ಅಂತಂದ್ರೆ ಅದು ಯಾವ ಮಟ್ಟಕ್ಕೆ ಫೇಮಸ್ ಆಗಿದ್ದಾನೆ ಅಂತ ಹೇಳಂಗಿಲ್ಲ. ಅಷ್ಟು ಮಟ್ಟಕ್ಕೆ ನಾವು ಹಚ್ಕೊಂಡಿದೀವಿ, ಬೇರೆಯವ್ರು ಹೋಗ್ಲಿ. ಯಾರೋ ನಮ್ಮ ಜೊತೆ ಇರೋ ಫ್ರೆಂಡ್ ಏನೋ ಅನ್ನೋ ಥರ ಅನ್ಸುತ್ತೆ. ಗಿಲ್ಲಿ ನೋಡಿದ್ರೆ, ಗಿಲ್ಲಿ ಆಕ್ಟಿವಿಟಿ ನೋಡಿದ್ರೆ, ಗಿಲ್ಲಿ ಕಾಮಿಡಿ ಎಲ್ಲ ನೋಡಿದಾಗ ನಮ್ಮ ಜೊತೆ ಯಾರೋ ಇರೋರು ನಮ್ಮ ನಗಿಸ್ತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಆ ಥರ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಹಾಗೆ ಬಿಗ್ ಬಾಸ್ ಅಲ್ಲಿ ಒಂದು ಕಪ್ ಅಂತೂ ಗೆದ್ದೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲರಿಗೂ ಇದೆ. ಈ ಸಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ದೆ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಪ್ರತಿಯೊಬ್ಬರಿಗೂ ಇದೆ. ವಿನ್ನರ್ ಯಾರು ಅಂತ ಕಾಯೋ ಅವಶ್ಯಕತೆನೇ ಇಲ್ಲ, ಆ ಮಟ್ಟಕ್ಕೆ ಗಿಲ್ಲಿ ಹೆಸರು ಮಾಡ್ತಿದ್ದಾರೆ. ಇವಾಗ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಇರೋದ್ರಿಂದ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ಆಕ್ಟಿಂಗ್ ಮಾಡಿದ್ದಾನೆ. ಡೆವಿಲ್ ಟ್ರೈಲರ್ ಹಾಕ್ಬೇಕಾಗಿತ್ತು, ಯಾಕೆ ಹಾಕಿಲ್ಲ? ಹೋದ್ ಸೀಸನ್ ಅಲ್ಲಿ ಮ್ಯಾಕ್ಸ್ ಸಿನಿಮಾದಲ್ಲಿ ಮಂಜು ಆಕ್ಟ್ ಮಾಡಿದ್ರು, ಉಗ್ರಂ ಮಂಜು ಅವ್ರು ಆಕ್ಟ್ ಮಾಡಿದ್ರು. ಉಗ್ರಂ ಮಂಜು ಅವರ ಟ್ರೈಲರ್ನ ಹಾಕಿ ವಿಶ್ ಮಾಡಿದಂತ ಬಿಗ್ ಬಾಸ್ ಯಾಕೆ ಡೆವಿಲ್ ಸಿನಿಮಾದ ಟ್ರೈಲರ್ನ ಹಾಕ್ಲಿಲ್ಲ? ಮಂಜುಗೆ ವಿಶ್ ಮಾಡಿರ್ತಾರ, ಮಂಜು ಸಪೋರ್ಟ್ ಮಾಡಿರ್ತಾರ, ಗಿಲ್ಲಿಗೋಸ್ಕರ ಡೆವಿಲ್ ಟ್ರೈಲರ್ನ ಹಾಕ್ಬೇಕಾಗಿತ್ತಲ್ವಾ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ, ಕೆಲವರು ಪೋಸ್ಟ್ಗಳನ್ನ ಹಾಕ್ತಿದ್ದಾರೆ. ಮತ್ತೆ ಇದು 100% ದರ್ಶನ್ ಸರ್ ಫ್ಯಾನ್ಸ್ಗಳ ವಾದ ಇದು. ಇವಾಗ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ಅದು ಇನ್ನೂ ಒಂದು ಮಟ್ಟಕ್ಕೆ ಜಾಸ್ತಿ ಆಗಿರೋದು ಯಾಕೆ ಅಂತಂದ್ರೆ, ರಾಶಿಕಾ ಅವರು ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ, ಪ್ಯಾರ್ ಅಂತ. ಆ ಸಿನಿಮಾದಲ್ಲಿ ರಾಶಿಕಾ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಆ ಕಾರಣಕ್ಕೆ ಅದರಲ್ಲಿ ಮೇಯ್ನ್ ಏನಪ್ಪಾ ಅಂತಂದ್ರೆ ರವಿಚಂದ್ರನ್ ಸರ್ ಆಕ್ಟಿಂಗ್ ಮಾಡಿದ್ದಾರೆ. ರವಿ ಸರ್ ಇರೋದ್ರಿಂದ ಆ ಟೀಮ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಮಾತಾಡಿ ಅದೊಂದು ಪ್ರಮೋಷನ್ ಮಾಡಿ ರಾಶಿಕಾ ಅವರಿಗೆ ವಿಶ್ ಮಾಡಿ ಎಲ್ಲ ಮಾಡ್ತಾರೆ. ಆದ್ರೆ ಇಲ್ಲಿ ಮೇಯ್ನ್ ಏನಪ್ಪಾ ಅಂತಂದ್ರೆ, ಇವಾಗ ಜನಗಳಲ್ಲಿ ಮತ್ತೆ ಯಾರಲ್ಲಾದ್ರೂ ಒಂದು ಯೋಚನೆ ಬಂದೇ ಬರುತ್ತೆ. ಬಿಗ್ ಬಾಸ್ ಅಲ್ಲಿ ಇರೋರು ಯಾವ್ಯಾವ ಸಿನಿಮಾ ಮಾಡಿದಾರೆ, ಆ ಸಿನಿಮಾ ರಿಲೀಸಿಗೆ ಏನಾದ್ರು ರೆಡಿ ಇದ್ರೆ ಅವ್ರಿಗೆಲ್ಲ ವಿಶ್ ಮಾಡೋ ಬಿಗ್ ಬಾಸ್ ಗಿಲ್ಲಿಗೆ ಯಾಕೆ ಮಾಡಲಿಲ್ಲ? ಗಿಲ್ಲಿಗೆ ಮೋಸ ಮಾಡ್ತಿದ್ದಾರೆ. ಗಿಲ್ಲಿಗೆ ತುಂಬಾ ದೊಡ್ಡ ಮೋಸ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಡೆವಿಲ್ ಸಿನಿಮಾ ಟ್ರೈಲರ್ನ ಬಿಗ್ ಬಾಸ್ ಅಲ್ಲಿ ಪ್ಲೇ ಮಾಡಲಿಲ್ಲ. ಇದು ಕೆಲವರು ವಾದ, ಈಗ ನಡೀತಾರದು ವಾದ. ಸತ್ಯ, ಯಾಕೆಂದ್ರೆ ಆ ಪ್ರಶ್ನೆ ಬಂದೇ ಬರುತ್ತೆ. ಎಲ್ಲರಿಗೂ ಟ್ರೈಲರ್ ಹಾಕಿ ಎಲ್ಲರಿಗೂ ಆ ಥರ ವಿಶ್ ಮಾಡಿದ್ಮೇಲೆ ಗಿಲ್ಲಿಗೂ ವಿಶ್ ಮಾಡಬೇಕು, ಗಿಲ್ಲಿ ಟ್ರೈಲರ್ನೂ ಹಾಕ್ಬೇಕು, ಗಿಲ್ಲಿ ಆಕ್ಟ್ ಮಾಡಿರೋ ಸಿನಿಮಾನು ಟ್ರೈಲರ್ನೂ ಹಾಕ್ಬೇಕು ಅಲ್ವಾ? ಕರೆಕ್ಟ್ ತಾನೆ? ಇದು ನನಗೂ ಅನ್ಸುತ್ತೆ, ಪ್ರತಿಯೊಬ್ರು ನೋಡಿದವರಿಗೂ ಅನ್ಸುತ್ತೆ. ವ್ಯೂವರ್ ಆಗಿ ಒಬ್ಬ ವ್ಯೂವರ್ಶಿಪ್ ಅಂದ್ರೆ ಒಬ್ಬ ವ್ಯೂವರ್, ಬಿಗ್ ಬಾಸ್ ವ್ಯೂವರ್ ಆಗಿ ನನಗಂತೂ ಅನ್ಸುತ್ತೆ, ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಆದರೆ ಸ್ವಲ್ಪ ಒಳಗೆ ಕೇಳಿದ್ ನೋಡ್ಬೇಕು. ಒಂದು ಸ್ವಲ್ಪ ಒಳಗೆ ಕೇಳಿದ್ ನೋಡಿದ್ರೆ ವಿಷಯ ಏನು ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಇವಾಗ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ವಿಷಯ ಎಲ್ಲರಿಗೂ ಗೊತ್ತು. ಅದೇ ನಾನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಫ್ರೆಂಡ್ಶಿಪ್ ಎಲ್ಲಿವರೆಗೂ ಬಂದಿದ್ದಿದೆ, ಫ್ರೆಂಡ್ಶಿಪ್ ಏನಾಗಿದೆ ಅನ್ನೋದನ್ನ ನಾನು ಸ್ಪೆಷಲ್ ಆಗಿ ಇವಾಗ ಹೇಳೋ ಅವಶ್ಯಕತೆ ಇಲ್ಲ. ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಸದ್ಯಕ್ಕೆ ಫ್ರೆಂಡ್ಸ್ ಅಂತೂ ಅಲ್ಲ ಅವ್ರ ಪ್ರಕಾರ. ನಮ್ಮ ಪ್ರಕಾರ ನಾವು ಎಕ್ಸ್ಪೆಕ್ಟ್ ಮಾಡೋದು ಅವರಿಬ್ರು ಒಂದಾಗ್ಲಿ ಅಂತಾನೆ. ಈ ವಿಡಿಯೋ ನೋಡ್ಬೇಕಾದ್ರೆ ಕೆಲವರು ಅನ್ಕೋಬಹುದು, ಇವನು ಅವ್ರ ಪರ ಮಾತಾಡ್ತಿದ್ದಾನೆ, ಇವ್ರ ಪರ ಮಾತಾಡ್ತಿದ್ದಾನೆ. ಅಲ್ಲ, ವಿಷಯ ಏನಿದೆ ಸತ್ಯ ಅದನ್ನೇ ಮಾತಾಡ್ಬೇಕು. ನಾನೇನೋ ಸುಳ್ಳು ಹೇಳಿದೆ ಅಂದ ತಕ್ಷಣ ಅದು ಸುಳ್ಳು ಸತ್ಯ ಆಗಲ್ಲ. ಹಂಗೆ ದರ್ಶನ್ ಸರ್ ಸಿನಿಮಾಗಳಲ್ಲಿ ಅಥವಾ ದರ್ಶನ್ ಸರ್ ಮಾಡೋ ಪ್ರೆಸ್ ಮೀಟ್ಗಳಲ್ಲಿ, ಕೊಡೋ ಇಂಟರ್ವ್ಯೂಗಳಲ್ಲಿ, ಅಥವಾ ದರ್ಶನ್ ಸರ್ ಹೋಗೋ ಫಂಕ್ಷನ್ಗಳಲ್ಲಿ ಏನೇ ಇರಲಿ ಅಲ್ಲಿ ಸುದೀಪ್ ಸರ್ ಹೆಸರು ಬರೋಕ್ಕೆ ಇಷ್ಟಪಡಲ್ಲ ಅವರು. ಸುದೀಪ್ ಸರ್ ಹೆಸರು ಹೇಳಲ್ಲ. ಈಗ ನ್ಯೂಸ್ ಚಾನಲ್ ಅವರು ಕೆಲವ್ರನ್ನ ಪ್ರಶ್ನೆ ಕೇಳ್ತಾ ಇರ್ತಾರೆ. ಆ ಪ್ರಶ್ನೆ ಕೇಳೋರು, ಈಗ ನೀವು ದರ್ಶನ್ ಸರ್ ಇರೋ ಯಾವ್ದಾದ್ರು ಪ್ರೆಸ್ ಮೀಟ್ನ ಆಗಿರ್ಬೋದು, ಪ್ರೆಸ್ ಕಾನ್ಫರೆನ್ಸ್ ಏನಾರು ಆಗಿರ್ಬೋದು, ಪ್ರಶ್ನೆ ಕೇಳಬೇಕಾದ್ರೆ ಸುದೀಪ್ ಸರ್ ಬಗ್ಗೆ ಒಂದೇ ಒಂದು ಪ್ರಶ್ನೆ ಕೇಳಲ್ಲ, ಕೇಳಕ್ಕೆ ಧೈರ್ಯನೂ ಇರಲ್ಲ. ಫಸ್ಟೇ ಹೇಳಿರ್ತಾರೋ ಏನೋ ನನಗೆ ಗೊತ್ತಿಲ್ಲ, ಒಟ್ಟು ಒಂದೇ ಒಂದು ಪ್ರಶ್ನೆನೂ ಇರಲ್ಲ. ಅಕಸ್ಮಾತ್ ಏನಾದ್ರು ಕೇಳಿದ್ರೆ ದರ್ಶನ್ ಸರ್ ಬಿಹೇವಿಯರ್ ಯಾವ ಥರ ಇರುತ್ತೆ, ದರ್ಶನ್ ಸರ್ ಯಾವ ಥರ ಉತ್ತರ ಕೊಡ್ತಾರೆ ಅನ್ನೋದನ್ನು ಒಂದ್ಸರಿ ವಿಡಿಯೋ ಹಾಕ್ತೀನಿ ನೋಡಿ. ಹಾಂ, ಬಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ್ರಿ. ಇನ್ಮೇಲೆ ಆ್ಯಕ್ಚುಲಿ ದರ್ಶನ್ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು, ದರ್ಶನ್ ಏನೇನು ತಿನ್ನಬೇಕು, ಯಾರು ಫೋನ್ ಎತ್ತಬೇಕು, ಯಾರು ಫೋನ್ ಎತ್ತಬಾರ್ದು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಮಾಡಬಾರ್ದು, ರಾತ್ರಿ ಅವ್ನ ಹೆಂಡತಿ ಪಕ್ಕದಲ್ಲಿ ಮನಗ್ಬೋದಾ ಮನಗಬಾರ್ದ ಚಾನಲ್ ನೀವು ಡಿಸೈಡ್ ಮಾಡ್ತೀರಮ್ಮ. ನಮ್ಮ ವೈಯಕ್ತಿಕ ನಮ್ಮ ಬಿಡಿ, ನಮ್ಗೆ ಗೊತ್ತು. ಹೀಗೆ ದರ್ಶನ್ ಸರ್ನ ಅಕಸ್ಮಾತ್ ಸುದೀಪ್ ಸರ್ ಬಗ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ, ಬರೀ ದರ್ಶನ್ ಸರ್ ಸುದೀಪ್ ಸರ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಸಾಕು, ದರ್ಶನ್ ಸರ್ ರಿಯಾಕ್ಷನ್ ಹಿಂಗಿರುತ್ತೆ. ಹಿಂಗಿರ್ಬೇಕಾದ್ರೆ ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ದರ್ಶನ್ ಸರ್ ಒಂದು ಪ್ರೋಗ್ರಾಮ್ಗೆ ಹೋಗಿರ್ತಾರೆ, ಮುಂದುವರೆದ ಅಧ್ಯಾಯ ಅಂತ. ಆದಿ ಅವರು, ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಮಗ ಆದಿ, ಅವರೊಂದು ಸಿನಿಮಾ ಡೈರೆಕ್ಷನ್ ಮಾಡಿರ್ತಾರೆ. ಆ ಸಿನಿಮಾ ಡೈರೆಕ್ಷನ್ ಮಾಡಿರೋ ಆ ಫಂಕ್ಷನ್ಗೆ ಆದಿ ದರ್ಶನ್ ಸರ್ನ ಕರೆಸಿರ್ತಾರೆ. ಅದರಲ್ಲಿ ಡೈರೆಕ್ಟರ್ಗಳು ಎಲ್ಲರನ್ನೂ ಒಂದು ಭೇಟಿ ಹಾಕ್ತಾರೆ. ಅದ್ರದ್ದೊಂದು ವಿಡಿಯೋ ಹಾಕ್ತೀನಿ ನೋಡಿ. ಸರ್, ಅದಕ್ಕೆ ಒಂದು ಪ್ರಶ್ನೆ ಇದೆ. ಒಂದು ಒಳ್ಳೆ ಬ್ಯೂಟಿಫುಲ್ ಡೈರೆಕ್ಟರ್ ವಿಟಿ ಬಗ್ಗೆ ಚೆನ್ನಾಗಿತ್ತು. ಎಲ್ಲ ನಿರ್ದೇಶಕರು ಇನ್ನು ಎಲ್ಲೋ ಮತ್ತೊಬ್ಬರು ಸುದೀಪ್ ಅಂತ ನಿರ್ದೇಶಕರು ಎಲ್ಲೋ ಬಿಟ್ಟಂಗೆ ಅಂತ ಅನಿಸ್ತು. ತಮ್ಮ ಪರ್ಸನಲ್ ಆಗಿ ತಮಗೆ ಏನು ಅನಿಸ್ತು? ನೋ ಕಮೆಂಟ್ಸ್. ಎನಿಥಿಂಗ್ ಆ ಒಂದು ವಿಟಿ ತುಂಬ ಅದ್ಭುತವಾಗಿತ್ತು. ಸರ್, ವಿಟಿ ನಾನು ಮಾಡೇ ಇಲ್ಲ ಸರ್.
ಅಲ್ಲ ಒಪ್ಕೊಂಡೆ, ಅದನ್ನು ನಾನು ಗ್ಯಾರಂಟಿ ಒಪ್ಕೋತೀನಿ. ನಾನು ಕೂತ್ಕೊಂಡು ಮಾಡೇ ಇಲ್ಲ ವಿ ಟಿ. ಇಲ್ಲಮ್ಮ, ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಇವಾಗಲೇ ಬಂದಿತ್ತು ವಿ ಟಿ. ಹೌದು, ಅದು ನಾನು ಕೇಳಿದ್ರೆ ನನಗೆ ಬಹುಶಃ ಎಲ್ಲೋ ತಪ್ಪಾಗಿರ್ಬೋದು, ಬಟ್ ಅದು ನನ್ನ ಕಡೆಯಿಂದ ಅಂತೂ ಗ್ಯಾರಂಟಿ ಅಲ್ಲ. ಅದನ್ನ ನೀವು ಕೇಳಬೇಕಾದವ್ರು ಕೇಳ್ಕೊಬೋದು. ನನಗೆ ಗೊತ್ತಿಲ್ಲ, ವಿ ಟಿ ಮಾಡಿದವ್ರು ನೀವು ಕೇಳಬೇಕು. ಯಾಕಿಂತ ಕೆಲವ್ರ ಫೋಟೋಗಳನ್ನ ಯಾಕೆ ಬಿಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು. ನಾವಿಲ್ಲಿ ಕೊಟ್ಟಿರೋದು ಆದ್ಯತೆ ಸೀನಿಯಾರಿಟಿಗೆ. ನೀವು ನೋಡಿದ್ರೆ EVನಲ್ಲಿ ಯಾರು ಹಾಂ ಅಲ್ಲ ಸರ್, ನನಗೆ ಅದೇನು ಹೇಳ್ತಾ ಇರೋದು ನಿಮಗೆ, ನಾನು ಕೂತ್ಕೊಂಡು ವಿ ಟಿನ ಮಾಡಿಲ್ಲ. ಇದರಲ್ಲಿ ಅದು ಕರೆಕ್ಟಾಗಿ ಕೇಳ್ತಾರೆ ಅವರು. ಒಂದೊಂದು ಡೈರೆಕ್ಷನ್ ಮಾಡಿರೋ ಒಂದು ಸಿನಿಮಾ ಡೈರೆಕ್ಟ್ ಮಾಡಿರೋ ಡೈರೆಕ್ಟರ್ನು ಹಾಕಿದ್ರೆ ನೀವು ಆ ವಿ ಟಿಲಿ. ಅಷ್ಟು 4-5 ಸಿನಿಮಾ ಡೈರೆಕ್ಟ್ ಮಾಡಿರೋ ಸುದೀಪ್ ಸರ್ನ ಯಾಕೆ ಹಾಕಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆದಿಯವರು. ಅಲ್ಲಿಗೆ ದರ್ಶನ್ ಸರ್ ಬರ್ತಾರೆ. ಆ ವಿ ಟಿಲಿ ಸುದೀಪ್ ಅವ್ರನ್ನ ಹಾಕ್ಬಾರ್ದು ಅನ್ನೋ ಕಾರಣ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ನನಗೆ ಇನ್ನೊಬ್ಬರಿಗೆ ಬೇರೆಯವರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ಅಲ್ಲಿ ದರ್ಶನ್ ಸರ್ ಬರ್ತಾರೆ, ಆ ವಿ ಟಿಲಿ ಸುದೀಪ್ ಸರ್ನ ಹಾಕ್ಬಾರ್ದು ಅಂತ ಕಟ್ ಮಾಡಿರ್ತಾರೆ. ಇದನ್ನ ಸ್ಪೆಷಲ್ ಆಗಿ ಯಾರು ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಂಗೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದ್ ಕಡೆ ಎಕ್ಸ್ಪೆಕ್ಟೇ ಮಾಡಲ್ಲ ದರ್ಶನ್ ಸರ್ನ. ಇವಾಗ ಸರಿ ಆಯ್ತು, ಸುದೀಪ್ ಸರ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದಾರೆ, ಏನೋ ಒಂದು ಮಾಡ್ತಾ ಇದಾರೆ ಅಂತ ಇಟ್ಕೊಳ್ಳಿ. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ದರ್ಶನ್ ಸರ್ ಬಗ್ಗೆ, ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಯಾವುದೋ ಒಂದು ಇಂಟರ್ವ್ಯೂ ಮಾಡ್ತಾ ಇದಾರೆ, ಏನೋ ಒಂದು, ಅದರಲ್ಲಿ ಒಂದು ದರ್ಶನ್ ಸರ್ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದಕ್ಕೆ ಅಷ್ಟೇನೆ ಯಾವಾಗ ಉತ್ತರ ಕೊಡ್ತಾರೆ ಸುದೀಪ್ ಸರ್. ದುರಾಂಕಾರ ಮಾಡಿದಾಗ ಏನು ಮಾಡಲ್ಲ, ಆದ್ರೆ ಅವಾಗ ಮಾಡ್ತಿರಲಿಲ್ಲ. ಇವಾಗ ಏನು ಮಾಡ್ತಾರೆ, ಉತ್ತರ ಕೊಡ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ. ತುಂಬಾ ಅಂದ್ರೆ ಅವಾಯ್ಡ್ ಮಾಡ್ತಾ ಇದಾರೆ. ಪ್ರಶ್ನೆಗಳು ಏನಾದ್ರು ಬಂದ್ರೆ ಅಕಸ್ಮಾತ್ ಆ ಥರ ಪ್ರಶ್ನೆಗಳು ಬಂದಾಗ ಅವಾಯ್ಡ್ ಮಾಡೋದು, ಬೇರೆ ಪ್ರಶ್ನೆಗೆ ಹೋಗೋದು, ಆ ಥರ ಮಾಡ್ತಾರೆ. ಇವಾಗ ಬಿಗ್ ಬಾಸ್ ಅಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ದರ್ಶನ್ ಸರ್ ಇರೋ ಜಾಗದಲ್ಲಿ ಸುದೀಪ್ ಸರ್ ಬರಬಾರ್ದು, ಸುದೀಪ್ ಸರ್ ಹೆಸರು ಬರಬಾರ್ದು ಅಂದಮೇಲೆ, ಸುದೀಪ್ ಸರ್ ಇರೋ ಜಾಗದಲ್ಲಿ ದರ್ಶನ್ ಸರ್ನ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಂದ್ರೆ ಆ ಜವಾಬ್ದಾರಿನ ಒಬ್ರ ಮೇಲೆ ಏರಿ ಅವ್ರನ್ನ ಟ್ರೋಲ್ ಮಾಡಿ ಬಿಗ್ ಬಾಸ್ ಅಲ್ಲಿ ದರ್ಶನ್ ಸರ್ ಹಾಡ್ ಹಾಕ್ಬೇಕು, ಅದು ಓಕೆ, ಒಬ್ಬ ಬಿಗ್ ಬಾಸ್ ವ್ಯೂವರ್ ಆಗಿ ಅಥವಾ ದರ್ಶನ್ ಸರ್ ಫ್ಯಾನ್ಸ್ ಆಗಿ ಅದನ್ನ ಕೇಳ್ತಾರೆ ಯಾರ್ಯಾರು. ಆದ್ರೆ ದರ್ಶನ್ ಸರ್ ಅಥವಾ ದರ್ಶನ್ ಸರ್ ಹೋಗೋ ಪ್ರೋಗ್ರಾಮ್ ಆಗಿರ್ಬೋದು, ದರ್ಶನ್ ಸರ್ ಹೋಗೋ ಇಂಟರ್ವ್ಯೂ ಆಗಿರ್ಬೋದು, ಅಲ್ಲಿ ಸುದೀಪ್ ಸರ್ ಪ್ರಶ್ನೆ ಬಂದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ಅವ್ರು ಹೆಂಗಿರ್ತಾರೆ ಅನ್ನೋದ್ರ ಮೇಲೆ ತಾನೇ ಇವ್ರು ಹಿಂಗಿರ್ತಾರೆ. ಅದಂಗೆ ಒಬ್ರ ಮೇಲೆ ಮಾತ್ರ ಹಾಕಕ್ ಸಾಧ್ಯ? ಮ್ಯಾಕ್ಸ್ ಸಿನಿಮಾದಲ್ಲಿ ಮಂಜು ಆಕ್ಟಿಂಗ್ ಮಾಡಿದ್ರು, ಅದಕ್ಕೆ ಮ್ಯಾಕ್ಸ್ ಅಲ್ಲಿ ಅದು ಸುದೀಪ್ ಸರ್ ಸಿನಿಮಾ, ಅದು ಸುದೀಪ್ ಸರ್ ಪ್ರೋಗ್ರಾಮ್, ಅದು ಸುದೀಪ್ ಸರ್ದು ಪ್ರತಿಯೊಂದು. ಅಲ್ಲಿ ಸುದೀಪ್ ಸರ್ದು ಟ್ರೈಲರ್ ಹಾಕೋದ್ರಲ್ಲಿ ತಪ್ಪೇನಿದೆ, ಅವ್ರ ಇಷ್ಟ. ಅದು ಅಲ್ಲಿ ನೀವು ಅದನ್ನ ಹಾಕ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ಫಸ್ಟ್. ಯಾಕಂತಂದ್ರೆ ಅದು ದರ್ಶನ್ ಸರ್ ಬರಕ್ ಆಗಲ್ಲ, ಅಲ್ಲಿ ದರ್ಶನ್ ಸರ್ ವಿಷಯ ಬರಕ್ ಆಗಲ್ಲ. ಯಾಕಂತಂದ್ರೆ ಅದು ಸುದೀಪ್ ಸರ್ ಪ್ರೋಗ್ರಾಮ್. ಅವರಿಬ್ರು ಮಧ್ಯ ಒಂದು ಗ್ಯಾಪ್ ಅಂತೂ ಬಂದಿದೆ, ಅವರಿಬ್ರು ಫ್ರೆಂಡ್ಶಿಪ್ ಅಲ್ಲಿ ಬಿರುಕು ಬಂದಿದೆ. ಅದನ್ನ ಅವರು ಸರಿ ಮಾಡ್ಕೊತಾರ ಬಿಡ್ತಾರ, ಅವ್ರಿಗೆ ಬಿಟ್ಟಿದ್ದು. ಹೊರಗಡೆ ನಿಂತ್ಕೊಂಡು ನಮಗೆ ಗೊತ್ತಿದ್ದು, ನಾವು ಅವರಿಬ್ರು ಮಧ್ಯೆ ಇರೋ ಒಡಕು ಫ್ರೆಂಡ್ಶಿಪ್ ಬ್ರೇಕ್ ಆಗಿರೋದು ಗೊತ್ತಿದ್ದು, ನಾವು ಯಾಕೆ ಹಾಡಾಗ್ತಾ ಇಲ್ಲ, ಯಾಕೆ ದರ್ಶನ್ ಸರ್ ಸಿನಿಮಾ ಟ್ರೈಲರ್ ಆಗ್ತಾ ಇಲ್ಲ, ಯಾಕೆ ಅಂತಂದ್ರೆ ಅಲ್ಲಿ ಗಿಲ್ಲಿಗೆ ಮೋಸ ಬರಲ್ಲ, ಅಲ್ಲಿ ಗಿಲ್ಲಿಗೆ ಮೋಸ ಮಾಡ್ಬೇಕು ಅನ್ನೋದು ಬರಲ್ಲ, ಅಲ್ಲಿ ದರ್ಶನ್ ಸರ್ ಟ್ರೈಲರ್ ಅದು ಮೇನ್. ಹಾಕ್ಬಾರ್ದು ಅಂತಲೇ ಆಗ್ತಾ ಇಲ್ಲ. ಅದನ್ನ ಈ ಅರ್ಥ ಆಗುತ್ತೆ ಕೆಲವ್ರಿಗೆ, ಯಾಕೆ ಆಗ್ತಾ ಇಲ್ಲ, ಯಾಕೆ ಹಾಕ್ಬಾರ್ದು, ಯಾಕೆ ಆಗ್ತಾ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಆದರೂ ಅಲ್ಲೊಂದು ಕೊಂಕು, ಅಲ್ಲೊಂದು ಕಾಂಟ್ರವರ್ಸಿ ಹುಡುಕ್ಬೇಕು, ಕಾಂಟ್ರವರ್ಸಿ ಮಾಡಬೇಕು. ನೀವು ನೋಡಿ, ಇವಾಗ ದರ್ಶನ್ ಸರ್ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಏನೂ ಆಗ್ತಿಲ್ಲ, ಒಂದು ದರ್ಶನ್ ಸರ್ ಹಾಡ್ ಆಗ್ತಾ ಇಲ್ಲ, ದರ್ಶನ್ ಸರ್ ಟ್ರೈಲರ್ ಬಂತು, ಗಿಲ್ಲಿಗೋಸ್ಕರ ಟ್ರೈಲರ್ ಹಾಕ್ಬೋದಾಗಿತ್ತು, ಈ ಥರ ಎಲ್ಲ ಮಾತಾಡ್ತಿರೋರು ಯಾರು ಗೊತ್ತಾ? ಫ್ಯಾನ್ಸ್ಗಳು ಕೆಲವರು ಮಾತಾಡ್ತಾ ಇದ್ದಾರೆ, ಸರಿ, ಫ್ಯಾನ್ಸ್ಗಳು ಕೆಲವರು ಮಾತಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಮಾತಾಡ್ತಿರೋರು ಯಾರು ಅಂತಂದ್ರೆ, ತುಂಬಾ ಮಾತಾಡ್ತಿರೋರು, ಟ್ರೋಲ್ ಮಾಡ್ತಿರೋರು ಯಾರು ಅಂತಂದ್ರೆ ಸುದೀಪ್ ಸರ್ ಹೇಟರ್ಸ್. ಯಾವ ಥರ ಹೇಟರ್ಸ್ ಅಂತಂದ್ರೆ, ಆ ಪೋಸ್ಟ್ ಆಗಿರ್ತಾರಲ್ಲ, ಅವ್ರ ಪೋಸ್ಟ್ಗಳನ್ನ ಓಪನ್ ಮಾಡ್ಬಿಟ್ಟು ನೋಡಿ, ಮಾನವಾಗಿ ಟ್ರೋಲ್ ಮಾಡಿರ್ತಾರೆ ಸುದೀಪ್ ಸರ್ನ. ಯಾವುದೋ ಇದಕ್ಕೆ ಫೋಟೋಗೆ ಅವ್ರ ತಲೆ ಹಾಕೋದು, ಆ ಥರಕ್ಕೆ ಮೇಲ್ಗಡೆ ಏನೋ ಬರ್ದಾಕೋದು, ಆ ಥರ ಎಲ್ಲ ಏನೇನೋ ಕೆಟ್ಟದಾಗ ಏನೇನೋ ಟ್ರೋಲ್ ಮಾಡ್ಕೊಂಡು ಕೆಟ್ಟದಾಗ ವಿಡಿಯೋ ಪೋಸ್ಟ್ಗಳನ್ನ ಹಾಕೊಂಡಿರ್ತಾರಲ್ಲ, ಅವರು ಈ ಥರ ಮಾಡ್ತಾರೆ, 100% ಮಾಡ್ತಾರೆ, ಅದರಲ್ಲೇನು ಡೌಟ್ ಬೇಡ. ಆದರೆ ಅರ್ಥ ಮಾಡ್ಕೋಬೇಕಾಗಿರೋದೇನು, ಇಲ್ಲಿ ದರ್ಶನ್ ಸರ್ ಅಲ್ಲ, ಸುದೀಪ್ ಸರ್ ಅಲ್ಲ ಅವ್ರಿಗೆ ಇಂಪಾರ್ಟೆಂಟು. ಅವ್ರಿಗೊಂದು ಸ್ಯಾಡಿಸ್ಟಿಕ್ ನೇಚರ್ ಇರುತ್ತೆ. ಅವರಿಬ್ರು ಇವಾಗ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಇಬ್ರು ಒಂದು ಅವ್ರದೇ ಆದಂಥ ಒಂದು ಫ್ಯಾನ್ ಬೇಸ್ನ ಕಾಪಾಡ್ಕೊಂಡು, ಅವ್ರದೇ ಆದಂಥ ಒಂದು ಗೌರವಗಳನ್ನ ಬಳಸ್ಕೊಂಡು, ಅವ್ರದೇ ಆದ ಗೌರವಗಳನ್ನ ಸಂಪಾದನೆ ಮಾಡ್ಕೊಂಡು, ಅವ್ರು ಕಷ್ಟಪಟ್ಟು ಅವ್ರ ಮೇಕ್ ಬಂದಿದ್ದಾರೆ, ಅವ್ರದೊಂದು ಸ್ಥಾನದಲ್ಲಿ ಹೋಗಿ ಕೂತಿದ್ದಾರೆ. ಇವತ್ತು ನಾವು ಮನ್ಸಿಗೆ ಬಂದಂಗೆ ಟ್ರೋಲ್ ಮಾಡ್ತೀವಿ, ವಿಷಯ ಎಲ್ಲ ಗೊತ್ತಿದ್ದು ನಾವು ಮನ್ಸಿಗೆ ಬಂದಂಗೆ ಮಾತಾಡ್ಕೊಂಡು ಪೋಸ್ಟ್ಗಳನ್ನ ಹಾಕಂತೀವಿ, ಅವ್ರಿಗೆ ಅವಮಾನ ಮಾಡ್ತೀವಿ ಅಂತಂದ್ರೆ ಎಷ್ಟು ದೊಡ್ಡ ತಪ್ಪಿದು. ಆಗಲ್ಲ. ದರ್ಶನ್ ಸರ್ ಇರೋ ಜಾಗದಲ್ಲಿ ಸುದೀಪ್ ಸರ್ ಹೆಸರು ಬರಬಾರ್ದು ಅಂತ ದರ್ಶನ್ ಸರ್ ಎಕ್ಸ್ಪೆಕ್ಟ್ ಮಾಡ್ದಂಗೆ, ದರ್ಶನ್ ಸರ್ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಸುದೀಪ್ ಸರ್ ಅದೇ ತರ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ. ಫಸ್ಟ್ ಯಾರು ಎಕ್ಸ್ಪೆಕ್ಟ್ ಮಾಡೋದು? ನನ್ನನ್ನ ಯಾರು ಬೇಡ ಅಂತ ಹೇಳ್ತಾರೆ ಅವ್ರನ್ನ ನಾನು ಬೇಕು ಅಂತ ಯಾಕೆ ಅನ್ಕೋಬೇಕು? ಫಸ್ಟ್ ಅದನ್ನ ಯೋಚನೆ ಮಾಡ್ಬೇಕಲ್ವಾ ಪ್ರತಿಯೊಬ್ರು. ಈಗ ದರ್ಶನ್ ಸರ್ಗೆ ಸುದೀಪ್ ಸರ್ ಅವಶ್ಯಕತೆ ಇಲ್ಲ, ದರ್ಶನ್ ಸರ್ ಫ್ಯಾನ್ಸ್ಗೆ ಸುದೀಪ್ ಸರ್ ಅವಶ್ಯಕತೆ ಇಲ್ಲ.
ಸುದೀಪ್ ಸರ್ ಹೆಂಗೆ ದರ್ಶನ್ ಸರ್ ಬೇಕು ಅನ್ಕೋಬೇಕು, ಸುದೀಪ್ ಸರ್ ಫ್ಯಾನ್ಸ್ ಹೆಂಗೆ ದರ್ಶನ್ ಸರ್ ಬೇಕು ಅನ್ಕೋಬೇಕು, ಅಥವಾ ಅವರ ವಿಡಿಯೋಗಳು ಬೇಕು, ಅವರ ಟ್ರೈಲರ್ ಬೇಕು ಅಂತ ಹೆಂಗೆ ಅನ್ಕೋಬೇಕು. ತಪ್ಪು, ಅದು ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಫಸ್ಟು ನನಗಂತೂ ಅದೇ ಅನ್ಸಿದ್ದು. ಈ ಇಶ್ಯೂ ನೋಡಿದಾಗ ಕೆಲವರು ಅವರವರ ಸ್ಟ್ಯಾಟಿಸ್ಟಿಕ್ ನೇಚರ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಸುಮ್ಮನೆ ಈ ವಿಚಾರನ ತೆಗೆದು ಸುದೀಪ್ ಸರ್ ಮೇಲೆ ಅದನ್ನ ತೀರಿಸ್ಕೊತಿದ್ದಾರೆ. ಆ ಸ್ಟ್ಯಾಟಿಸ್ಟಿಕ್ ನೇಚರ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಸಾಧ್ಯನೇ ಇಲ್ಲ. ನಾನಂತೂ ಅದನ್ನ ಒಬ್ಬ ವೀವರಾಗಿ ಒಪ್ಪೋದೇನೋ, ಆದರೆ ಅದನ್ನ ಯೋಚನೆ ಮಾಡಿ ಅದನ್ನ ಇದೇ ಥರ ಆಗಿರ್ಬೋದನೋ, ಇದೇ ಥರ ಇರಬೇಕು, ಇದೇ ಥರ ಇರುತ್ತೆ ಅನ್ನೋ ಥರ ಯೋಚನೆ ಮಾಡಿದಾಗ 100% ಇದರಲ್ಲಿ ಸುದೀಪ್ ಸರ್ದಾಗಿರ್ಬೋದು, ಬೇರೆ ತಪ್ಪೇ ಇಲ್ಲ. ಯಾಕೆಂದ್ರೆ ಅವ್ರು ಹೆಂಗಿದ್ದಾರೆ ಇವ್ರು ಹಂಗೆ ಇರ್ತಾರೆ, ಇವ್ರು ಹೆಂಗಿದ್ದಾರೆ ಅವರು ಹಂಗೆ ಇರ್ತಾರೆ ಅಷ್ಟೇ. ಅದು ಜುಗಲ್ಬಂದಿ ನಡೀತಾ ಇದೆ. ಅದ್ರ ಮಧ್ಯೆ ನಾವೇನ್ ಮಾಡ್ಬೇಕು, ತಿಕ್ಕ ಹಾಕೊಂಡು ಸುಮ್ಮನೆ ಇರಬೇಕು. ಇಬ್ರು ಮಧ್ಯೆ ಕಡ್ಡಿ ಅಲಾಡಿಸಿ ಅವರ ಫ್ಯಾನ್ಸ್ನಾಗಿರ್ಬೋದು ಅವ್ರನ್ನಾಗಿರ್ಬೋದು ಅವಮಾನ ಮಾಡೋದು ನಿಲ್ಲಿಸಿ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ಲಿ ಅಂತ ಸುಮ್ಮನೆ ಇದ್ರೆ ತುಂಬಾ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಕನ್ನಡ ಇಂಡಸ್ಟ್ರಿಲಿ ಇರೋ ನಟರನ್ನ ಸ್ವಲ್ಪ ಗೌರವ ಕೊಟ್ಟು ನಡೆಸ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದು. ಎಷ್ಟು ಚಂದ ಅದು. ಬೇರೆ ಇಂಡಸ್ಟ್ರಿ ಮುಂದೆ ನಮ್ಮ ಇಂಡಸ್ಟ್ರಿಯ ನಟರನ್ನ ಬಿಟ್ಕೊಡದೇ ಇರೋದು ಎಷ್ಟು ಒಳ್ಳೇದು. ಯೋಚನೆ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.